ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಬಂದ್ಬಿಟ್ಟು ಎಪ್ಸಾನ್ ಪ್ರಿಂಟರ್ 3156 ಅಂತೇಳಿ ಯಾವುದೇ ಎಪ್ಸಾನ್ ಪ್ರಿಂಟರಲ್ಲಿ ಆಗಲಿ ನಾವು ಇಂಕ್ ಸಪ್ಲೈ ಆಗದೇ ಇದ್ದಾಗ ಏನು ಮಾಡ್ತೀವಿ, ನೋಸಲ್ ಕ್ಲೀನು ಹಾಗೆ ಹೆಡ್ ಕ್ಲೀನು ಹಾಗೆ ಪವರ್ ಫ್ಲ್ಯಾಶನ್ನು ಕೊಟ್ಟು ನಾವು ಕ್ಲೀನನ್ನು ಮಾಡ್ತೀವಿ. ಎಲ್ಲ ಆಪ್ಷನನ್ನು ಮಾಡಿದವು ಕೂಡ ಹೆಡ್ ಕ್ಲೀನ್ ಒಂದು ವೇಳೆ ಆಲಿಕ್ಕೆ ನಾವು ಏನು ಮಾಡಬೇಕು, ಅದೇ ಈ ಪ್ರೊಸೀಜರ್ ಏನು ಮಾಡಬೇಕು ಎಂಬುದು ನೋಡ್ಬೋದು. ಇಲ್ಲಿನ ಟೋಟಲ್ ಆಗಿ ಹೆಡ್ ಕ್ಲೀನು ಪವರಿಂಗ್ ಫ್ಲ್ಯಾಶು ಎಲ್ಲ ಮಾಡಿದ್ನು. ಬಟ್ ಬ್ಲ್ಯಾಕ್ ಇಂಕ್ ಹೇಗಿದೆ, ಪೂರ್ತಿ ಡಾಟ್ ಇದೆ. ಹೀಗೆ ಬಂದಾಗ ನಾವು ಏನು ಮಾಡಬೇಕು, ಯಾವುದೇ ಎಪ್ಸಾನ್ ಪ್ರಿಂಟರ್ ಆಗಲಿ ಯಾವ್ದು ಬೇಕಾದ ಮಾಡಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಪ್ರಿಂಟ್ ತೆಗೆದಾಗ ಹೀಗೆ ಲೈನ್ ಎಲ್ಲ ಕಟ್ ಇದು ಪ್ರಿಂಟ್ ಆಗ್ತಾಯಿದೆ. ಹೀಗಾಗಿ ನಾವು ಇವಾಗ ಏನು ಮಾಡಬೇಕು, ಫಸ್ಟಿಗೆ ನಾವು ಪ್ರಿಂಟರನ್ನು ಓಪನ್ ಮಾಡ್ಕೋಬೇಕು. ಈ ಸೇಮ್ ನಾವು ಪ್ರಿಂಟರನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಹೆಡ್ ಇದೆ ಅಂತ ಹೇಳ್ಬೋದು. ಇಂಕ್ ಸಪ್ಲೈ ನಾವು ಫಸ್ಟಿಗೆ ಒಂದು ಸಿರಿಂಜನ್ನು ತೊಗೋಬೇಕು. ಸಿರಿಂಜಿಗೆ ನಾವು ಒಂದು ಫ್ಲೆಕ್ಸಿಬಲ್ ಇದು ಪ್ರಿಂಟರ್ ಟ್ಯೂಬನ್ನು ಹಾಕ್ಕೊಂಡು ನಾವು ವಾಟರನ್ನು ಫಿಲಪ್ ಮಾಡ್ಕೋಬೇಕು ಸಿರಿಂಜಲ್ಲಿ. ನೋಡಿ, ಇವಾಗ ನಾನು ವಾಟರನ್ನು ತುಂಬ್ಕೋತಾ ಇದ್ದೀನಿ ಸಿರಿಂಜಲ್ಲಿ. ಒಂದು ಸಿರಿಂಜ್ ವಾಟರನ್ನು ಫಿಲಪ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಒಳ್ಳೆಯ ವಿಡಿಯೋಗಳಿಗಾಗಿ ಇವಾಗ ನಾವು ಸಿರಿಂಜನ್ನು ತುಂಬ್ಕೊತಾ ಇದ್ದೀನಿ. ತುಂಬಿಕೊಂಡು ನಮಗೆ ಯಾವ ಇಂಕ್ ಇವಾಗ ಡಾಟ್ ಇದೆ, ಬ್ಲ್ಯಾಕ್ ಇಂಕ್ ಇದೆ. ಬ್ಲ್ಯಾಕ್ ಇಂಕ್ ಯಾವ ಆಪ್ಷನಲ್ಲಿದೆ, ಈ ಲಾಸ್ಟ್ ಆಪ್ಷನಿಗಿದೆ ಅಂತ ನೋಡ್ಕೋಬೇಕು. ಫಸ್ಟ್ ಯಾವ ಆಪ್ಷನಿಗಿದೆ ಅಂತೇಳಿ ನಾವು ಬ್ಲ್ಯಾಕ್ ಇಂಕನ್ನು ಓಪನ್ ಮಾಡ್ಕೋಬೇಕು. ಬ್ಲ್ಯಾಕ್ ಇಂಕ್ ಯಾವುದಿದೆ ಅಂತೇಳಿ ಇದನ್ನು ಓಪನ್ ಮಾಡ್ಕೋಬೇಕು. ಇದನ್ನು ಇದು ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇದ್ದಲ್ಲಿ ಇಲ್ಲಿ ನೋಜಲ್ ಪಾಯಿಂಟಿಗೆ ನಾವು ಅದನ್ನು ನೋಡ್ಬೋದು. ಜೂಮ್ ಮಾಡ್ತಾ ಇದ್ದೀನಿ, ಬಟ್ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇನ್ನೊಂದು ನಿಮಗೆ ಕಾಣಬೇಕಾದ್ರೆ ಇದನ್ನು ಕೂಡ ರೇಟ್ ಇಂಕ್ ಕೂಡ ಇದನ್ನು ರಿಮೂವ್ ಮಾಡ್ತೀನಿ. ಇವಾಗ ಕಾಣ್ತಾ ಇದೆ. ಇದಕ್ಕೆ ನಾಬ್ ಇದೆ ನೋಡಿ, ಇಲ್ಲಿ ನಾಬ್ ಇದೆ. ಈ ನಾಬ್ಗೆ ನಾವು ಸಿರಿಂಜನ್ನು ಕನೆಕ್ಟ್ ಮಾಡಬೇಕು. ಯಾವ ಇಂಕ್ ಬ್ಲಾಕ್ ಆಗಿದೆ ಆ ಹೆಡ್ ನಾಬ್ಗೆ ನಾವು ಇದನ್ನು ಸಿರಿಂಜ್ ಪೈಪನ್ನು ಕನೆಕ್ಟ್ ಮಾಡಬೇಕು. ಯಾಕಂದರೆ ಹೆಡ್ಡನ್ನು ನಾವು ಕ್ಲೀನನ್ನು ಮಾಡಬೇಕು. ಫುಲ್ ಆಗಿ ವಾಟರ್ದಿಂದ ಕ್ಲೀನ್ ಮಾಡಬೇಕು. ಅವಾಗ ಇದು ಕ್ಲೀನ ಆಗಿ ನಮಗೆ ಪ್ರಿಂಟ್ ಆಗುತ್ತದೆ ಅಂತ ಹೇಳ್ಬೋದು. ಇವಾಗ ನಾನು ಹೆಡ್ಗೆ ಕನೆಕ್ಟನ್ನು ಮಾಡಿನು. ಹೆಡ್ಗೆ ಕನೆಕ್ಟ್ ಮಾಡಿ ನಾವು ಹೆಡ್ಡನ್ನು ಇಲ್ಲಿ ವೇಸ್ಟೇಜ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನಾವು ಹೆಡ್ಡನ್ನು ತಂದು ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಸಿರಿಂಜಲ್ಲಿ ಇದ್ದಂಥ ನೀರನ್ನು ಪುಷ್ ಮಾಡಿದಾಗ ಅದು ಪ್ರಿಂಟರಲ್ಲಿ ಬೀಳಬಾರ್ದು, ಅದು ವೇಸ್ಟ್ ಪ್ಯಾಡಲ್ಲಿ ಬೀಳಬೇಕು. ಹೀಗಾಗಿ ಇವಾಗ ನಾನು ಹೆಡ್ಡನ್ನು ದಂಡಿಗೆ ತಂದೆ. ಇವಾಗ ನಾನು ಸಿರಿಂಜಿಂದ ಪುಷ್ ಮಾಡ್ತೀನಿ. ನೋಡ್ಬೋದು, ಇವಾಗ ಸಿರಿಂಜ್ ಕೈಯಲ್ಲಿದೆ. ಇವಾಗ ನೋಡಿ, ಸ್ಲೋ ಆಗಿ ಇದನ್ನು ಪುಷ್ ಮಾಡಬೇಕು. ನೋಡಿ, ಒಂದು 50% ಪುಷ್ ಮಾಡಿ ಹೆಡ್ಡನ್ನು ಸೈಡ್ ಪುಷ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ವೇಸ್ಟೇಜ್ ಎಲ್ಲ ಹೇಗೆ ಬಳೆ ಆಗ್ತಾಯಿದೆ ಅಂತೇಳಿ ನೋಡಿ. ಇದು ಎಲ್ಲ ವೇಸ್ಟೇಜ್ ಇದೆ. ಈ ವೇಸ್ಟೇಜನ್ನು ನಾವು ಒಂದು ಕಾಟನ್ ಕ್ಲಾತ್ದಿಂದ ಅದನ್ನು ನಾವು ಕ್ಲೀನನ್ನು ಮಾಡ್ಕೊಬೇಕು. ಇವಾಗ ನಾವು ಅದನ್ನು ಕ್ಲೀನನ್ನು ಮಾಡ್ಕೊಳ್ಳೋಣ ಕಾಟನ್ ಕ್ಲಾತ್ದಿಂದ ಅಥವಾ ಯಾವುದೇ ಒಂದು ಅರಿವಿಯಿಂದ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಈ ಹೆಡ್ಡನ್ನು ನಾವು ಮತ್ತೆ ಈ ಸೈಡ್ ತಂದು ಮತ್ತೆ ಹಾಫ್ ಸಿರಿಂಜ್ ವಾಟರನ್ನು ನಾವು ಪುಷಪ್ ಮಾಡಿ ಮತ್ತೆ ಕ್ಲೀನನ್ನು ಮಾಡಬೇಕು. ನೋಡಿ, ಇವಾಗ ಮತ್ತೆ ಇದಷ್ಟು ಸ್ಲೋ ಆಗಿ ಇದನ್ನು ಫುಲ್ ಖಾಲಿ ಆಯಿತು. ಇವಾಗ ಮತ್ತೆ ನಾವು ಹೆಡ್ಡನ್ನು ಸೈಡಿಗೆ ಮೂವ್ ಮಾಡಿ ನೋಡಿ. ಇವಾಗ ಕೂಡ ಅದು ವೇಸ್ಟೇಜ್ ಬತ್ತು. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಅಗದಿ ಈಸಿ ಮೆಥಡ್ ಇದೆ. ಹಾಗೆಯೇ ನಾವು ಈ ಸಿರಿಂಜ್ ಕನೆಕ್ಷನನ್ನು ರಿಮೂವ್ ಮಾಡೋಣ. ಸಿರಿಂಜ್ ಕನೆಕ್ಷನನ್ನು ರಿಮೂವ್ ಮಾಡಿ ಇಲ್ಲಿ ಕೂಡ ಸ್ವಲ್ಪ ಇಂಕ್ ಬಿದ್ದು ಇದನ್ನು ಕೂಡ ನಾವು ಕ್ಲೀನ್ ಮಾಡಿ ನಾವು ಸ್ಟಾರ್ಟ್ ಮಾಡಿ ನೋಡೋಣ. ಹಾಗೆ ಇವಾಗ
ಇದನ್ನು ನಾವು ಹೆಡನ್ನು ಕುಣಿಸೋಣ. ಫಸ್ಟಿಗೆ ಏನಿದೆ ಇದು ರೆಡ್ ಒಂದು ರಿಮೂವ್ ಮಾಡಿ ಇದನ್ನು ಕುಣಿಸಿ, ಹಾಗೆಯೇ ಬ್ಲ್ಯಾಕ್ ಕೂಡ ಕುಣಿಸು. ಇವಾಗ ನಾವು ಪ್ರಿಂಟರನ್ನು ಸ್ಟಾರ್ಟ್ ಮಾಡಿ ನೋಡೋಣ. ಪ್ರಿಂಟರ್ ಸ್ಟಾರ್ಟ್ ಆಯಿತು. ಇವಾಗ ನಾವು ಒಂದು ಪೇಜ್ ಪ್ರಿಂಟನ್ನು ಕೊಟ್ಟು ಚೆಕ್ ಮಾಡ್ಕೋಬೇಕು. ಇವಾಗ ಎರಡು ಮೂವ್ ಆಗ್ತಾಯಿದೆ. ಇವಾಗ ನಾವು ನಾರ್ಮಲಾಗಿ ಒಂದು ಜೆರಾಕ್ಸ್ ಹೊಡೆಯೋದು ನೋಡೋಣ. ಒಂದು ಯಾವುದೋ ಒಂದು ವೇಸ್ಟ್ ಪೇಜನ್ನು ನಾವು ಜೆರಾಕ್ಸನ್ನು ಹೊಡೆಯೋಣ. ಇದನ್ನೆಲ್ಲ ಜೆರಾಕ್ಸ್ ಹೊಡೆಯೋಣ. ಯಾಕಂದರೆ ಫಸ್ಟಿಗೆ ಒಂದು 2 ಪೇಜು ವೇಸ್ಟ್, ಯಾಕಂದರೆ ವಾಟರ್ ಹಾಕಿ ನಾವು ಕ್ಲೀನ್ ಮಾಡಿವಿ. ಹೀಗಾಗಿ ಒಂದು 2 ಪೇಜ್ ವೇಸ್ಟನ್ನು ನಾವು ಪ್ರಿಂಟ್ ಕೊಡಬೇಕಾಗುತ್ತೆ. ಹೀಗಾಗಿ ಇವಾಗ ಇನ್ನು 2 ಮೂವೇಬಲ್ ಇದೆ. ಇಲ್ಲಿ ಸ್ಟಾಪ್ ಆದ ತಕ್ಷಣ ನಾವು ಅದನ್ನು ಪ್ರಿಂಟ್ ಕೊಡ್ಬೋದು. ಇಲ್ಲಿ ನೋಡ್ಬೋದು ಲೈಟ್ ಬ್ಲಿಂಕಿಂಗ್ ಇದೆ. ಇವಾಗ ಸ್ಟಾಪ್ ಆಗಿದೆ ಬ್ಲಿಂಕಿಂಗು. ಇವಾಗ ನಾವು ಒಂದು ಪ್ರಿಂಟನ್ನು ಕೊಟ್ಟು ನೋಡೋಣ. ಇವಾಗ ಒಂದು ಜೆರಾಕ್ಸನ್ನು ಪ್ರಿಂಟನ್ನು ಹಾಕಿ ನೋಡೋಣ. ಯಾಕಂದರೆ ವೇಸ್ಟ್ ಪೇಜ್ ಮೇಲೆ ಕೊಟ್ಟಿರೋ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಇಂಕ್ ಇಶ್ಯೂ ಇತ್ತು, ಹೀಗಾಗಿ ನೋಡೋಣ ಬ್ಲ್ಯಾಕ್ ಇಂಕ್ ಹೇಗೆ ಬರ್ತಾ ಇದೆ ಅಂತೇಳಿ ನೋಡ್ಬೋದು. ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಆಗಿ ಕ್ಲಿಯರ್ ಆಗಿದೆ. ಬಟ್ ನಾವು ಇನ್ನಷ್ಟು ಅದನ್ನು ಹೆಡ್ ಕ್ಲೀನಿಂಗನ್ನು ಮಾಡಬೇಕಿನ್ನ. ಯಾಕಂದರೆ ಹೆಡ್ ಇವಾಗ ಕ್ಲೀನ್ ಆಗಿದೆ. ಇನ್ನು ನಾವು ಸಾಫ್ಟ್ವೇರಲ್ಲಿ ಹೋಗಿ ಮೇಂಟೆನೆನ್ಸಲ್ಲಿ ಹೋಗಿ ನಾವು ಇದನ್ನು ಪವರ್ ಪ್ಲೇಸನ್ನು ಕೊಟ್ಟಾಗ ಈ ಥರ ಸ್ಮಾಲ್ ಲೈನ್ ಏನಿದೆ ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಇಂಥ ಯಾವುದೇ ಪ್ರಾಬ್ಲಮ್ಗಳಿಗಾಗಿ ನಮ್ಮ ಚಾನಲಲ್ಲಿ ನೀವು ವಿಡಿಯೋನ ನೋಡ್ಬೋದು. ಯಾವ ಇಶ್ಯೂ ಇದೆ ಹೇಗೆ ಅಂಥೇಳಿ ಸಾಲ್ವ್ ಆದಂಥ ವಿಡಿಯೋ ಕೂಡ ಇದ್ದಾವೆ. ಹಾಗೆಯೇ ಯಾವುದೇ ಪ್ರಾಬ್ಲಮ್ ಇದ್ದು ನಮಗೆ ಕಮೆಂಟನ್ನು ಮಾಡಿ ಏನು ಮಾಡಬೇಕು ಅಂಬೋದು ನಾವು ನಿಮಗೆ ಹೇಳಿಬಿಡ್ತೀವಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸೋಣ. ಧನ್ಯವಾದಗಳು. ಶುಭ ದಿನ.